ನಾನು ಇಲ್ಲಿ ಮಗಳನ್ನ ನಾನು ನೋಡ್ಕೋತೇನೆ. ಈಗ ಎಜುಕೇಶನ್ ಎಲ್ಲ ನಾನು ನೋಡ್ಕೊಳ್ತೇನೆ. ಇತ್ತೀಚೆಗೆ ಗಾಂಜಾ ಪ್ರಕರಣದಡಿ ವಿದ್ಯಾರ್ಥಿಯೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ತಾನು ಗಾಂಜಾ ಸೇವಿಸದೇ ಇದ್ರೂ ಪೊಲೀಸರು ಮಾತ್ರ ಹಣ ಕೊಡುವಂತೆ ಪೀಡಿಸುತ್ತಿದ್ದಾರೆ ಅಂತ ಪೊಲೀಸರ ಕಿರುಕುಳ ತಾಳಲಾರದೆ ಆದಿತ್ಯ ಮ್ಯಾಗೇರಿ ಅನ್ನೋ ವಿದ್ಯಾರ್ಥಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಗನನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ ಕಂಡು ಸ್ವತಃ ತಾವು ಕೂಡ ಕಣ್ಣೀರು ಹಾಕಿದ ಪ್ರಸಂಗ ನಡೆದಿದೆ. ಆದಿತ್ಯ ಮ್ಯಾಗೇರಿ ಅನ್ನೋ ವಿದ್ಯಾರ್ಥಿ ಗಾಂಜಾ ಸೇವಿಸಿದ್ದಾನೆ ಅನ್ನೋ ಆರೋಪದಡಿ ಧಾರವಾಡ ವಿದ್ಯಾಗಿರಿ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೋಗಿದ್ರು. ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಆದಿತ್ಯ ಗಾಂಜಾ ಸೇವಿಸಿಲ್ಲ ಅನ್ನೋದು ದೃಢಪಟ್ಟಿತ್ತು. ಆದರೂ ಪೊಲೀಸರು ಆತನಿಗೆ ಹಣ ಕೊಡುವಂತೆ ಪೀಡಿಸಿದ್ರು. ಪೊಲೀಸರ ಈ ಕಿರುಕುಳದಿಂದ ಮನನೊಂದ ಆದಿತ್ಯ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇಂದು ಧಾರವಾಡದ ಆತನ ಮನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಅರವಿಂದ ಬೆಲ್ಲದ ಅವರು ಜಂಟಿಯಾಗಿ ಭೇಟಿ ನೀಡಿದ ಸಂದರ್ಭದಲ್ಲಿ ಆದಿತ್ಯನ ತಾಯಿ ಗೋಳಾಡಿ ಅತ್ತು ಕೇಂದ್ರ ಸಚಿವರ ಪಾದಕ್ಕೆ ಬಿದ್ದು ನಮಸ್ಕರಿಸಿದ್ದಾಳೆ. ಇದರಿಂದ ಕಣ್ಣೀರಾದ ಕೇಂದ್ರ ಸಚಿವ ಜೋಶಿ ಕೂಡ ಹಾಗೆಲ್ಲ ಮಾಡಬೇಡಿ ತಾಯಿ, ನಾನು ನಿಮ್ಮೊಂದಿಗೆ ಇದ್ದೇನೆ. ಆದಿತ್ಯ ಸಹೋದರಿಯ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚು ವೆಚ್ಚ ನಾವು ನೋಡಿಕೊಳ್ಳುತ್ತೇವೆ. ನೀವು ಹೀಗೆಲ್ಲ ಮಾಡಬೇಡಿ ಅಂತ ಆದಿತ್ಯ ತಾಯಿಗೆ ಸಾಂತ್ವನ ಹೇಳುತ್ತಲೇ ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು. ದಯಮಾಡಿ ಈಗ ನಾನು ಇಲ್ಲಿ ಮಗಳನ್ನ ನಾನು ನೋಡ್ಕೋತೇನೆ. ಈಗ ಎಜುಕೇಶನ್ ಎಲ್ಲ ನಾನು ನೋಡ್ಕೊಳ್ತೇನೆ. ದಯಮಾಡಿ ಹಂಗೆ ಮಾಡಬೇಡ್ರಿ. ಯಾರು ನೋಡ್ಕೋಬೇಕು ಹೇಳ್ರಿ ನೀವು ಹಂಗೆ ಮಾಡಿದ್ರೆ.